ನಮಸ್ಕಾರ ಗೀತಾ ಅವರಿಗೆ. ಅಡ್ವಾನ್ ಅಡ್ವಾನ್ಸ್ಡ್ ಹ್ಯಾಪಿ ಬರ್ಡೇ. ನಿಮ್ಮದು 9ನೇ ತಾರೀಕಿಗೆ ಬರ್ಡೇ ಅಂತ ಇದೆ. ನಿಮ್ಮ ಬರ್ಡೇ ದಿವಸ ಇದನ್ನ ಮಾಡೋಣ, ವಿಶ್ ಮಾಡೋಣ. ಇವತ್ತು ನಿಮ್ಮದು ನೀವು ನಿನ್ನೆ ಇದನ್ನ ಹಾಕಿದ್ದೀರಿ, ಏನಂದರೆ ನಿಮ್ಮ ಕುಂಡ್ಲಿ ನೋಡಿಬಿಟ್ಟು ಮನೆ ತಗೊಳ್ಳೋ ಯೋಗ ಯಾವಾಗಿದೆ, ಏನು ಕತೆ ಅಂತ ಕೇಳಿದ್ದೀರಿ. ಬೇಸಿಕಲಿ ನೀವು ಗುರುಜಿ ಅವ್ರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ನಿಮ್ಮದು 1, 2, 3, 4 ಮಂಗಳ, ಫೋರ್ತ್ ಹೌಸ್ ಇಸ್ ಮಂಗಳ. ಫೋರ್ತ್ ಹೌಸ್ ಇಸ್ ಮಂಗಳ. ಈಗ ಮಂಗಳ ನಿಮಗೆ 11th ಹೌಸು ಸಹಿತ. ನಿಮ್ದು ಎಷ್ಟು ಚೆನ್ನಾಗಿದೆ ಅಂದರೆ 4, 11 ಕೊಡ್ತಾನೆ. ಮಂಗಳನೇ ನಿಮಗೆ ಮನೆಯನ್ನು ಕೊಡೋನು. ಕರೆಕ್ಟಾಗಿ ಇದೇ ಟೈಮಲ್ಲೇ ನೀವು ಮನೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ನೋಡಿ, ಈಗ ನಿಮ್ಮದು ದಶ ಬಂದ್ಬಿಟ್ಟು ಮಂಗಳ ದಶ 2022ಕ್ಕೆ ಮುಗೀತದೆ. ದಯವಿಟ್ಟು ಬೇಗನೆ ಮನೆ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. 2021 ಮಂಗಳ ಮತ್ತು ಶುಕ್ರ ಇದೆ 2021ವರೆಗೂ. ಶುಕ್ರ ಏನಂತಾನೆ ನೋಡೋಣ. ಶುಕ್ರ ಬೇಸಿಕಲಿ ನಿಮಗೆ ಶುಕ್ರ 1, 5, 10 ಹೇಳ್ತಾ ಇದ್ದಾನೆ. ನೀವು ಬಯಸಿದ್ದಂಗೆನೆ ಮನೆ ಆಗಬೇಕು ಅಂತ ನೀವು ಬಹಳ ಇಷ್ಟಪಡಂಗೆ ಕಾಣಿಸ್ತಾ ಇದೆ. ಆಮೇಲೆ ಮಂಗಳ, ಅದರಲ್ಲಿ ನಕ್ಷತ್ರಾಧಿಪತಿ ಶುಕ್ರನ ನಕ್ಷತ್ರಾಧಿಪತಿನೂ ಮಂಗಳ. ಆಮೇಲೆ ಮಂಗಳನ ನಕ್ಷತ್ರಾಧಿಪತಿ ಶನಿ. ಸೊ ಎಲ್ಲ ರೀತಿಯಿಂದ ನೋಡಿದ್ರೂ ಭಾಳ ಚೆನ್ನಾಗಿ ಮನೆ ತಗೊಳ್ಳೋಂಥ ಸಾಧ್ಯತೆ ಇದೆ. ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಸ್ವಲ್ಪ ನೋಡಬೇಕು. ಇದನ್ನ ಬೇಸಿಕ್ ಇಷ್ಟೊತ್ತಿಗೆ ತೊಗೊಂಬಿಡ್ಬೇಕಾಯ್ತು. ಮರ್ಕ್ಯುರಿ ಕಂಬಸ್ಟೆಡ್ ಇದೆ, ಬಟ್ ಅದನ್ನ ಬಿಟ್ಟರು ಮಂಗಳ ಅನುರಾಧ ನಕ್ಷತ್ರದಲ್ಲಿ ಮಂಗಳ ಇದೆ, ಅಂದರೆ ಶನಿ ನಕ್ಷತ್ರದಲ್ಲಿ ಮಂಗಳ ಇದೆ. ಆಮೇಲೆ ಚಂದ್ರ ಪೂರ್ವ ಫಾಲ್ಗುಣಿಯಲ್ಲಿದೆ. ಚಂದ್ರ ಪೂರ್ವ ಫಾಲ್ಗುಣಿ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಆಮೇಲೆ ಸೂರ್ಯ ಪೂರ್ವಾಷಾಢದಲ್ಲಿದ್ದಾನೆ. ಸೊ ನಿಮಗೆ ಶುಕ್ರನೇ ಸಿಗ್ನಿಫಿಕೆಂಟ್ ರೋಲ್. ಶುಕ್ರ ಸಿಗ್ನಿಫಿಕೆಂಟ್ ರೋಲ್ ಪ್ಲೇಯರ್ ಆದಾಗ ಇಲ್ಲಿ ಉತ್ತರಾಷಾಢ, ಸೂರ್ಯ ಲಗ್ನ ಉತ್ತರಾಷಾಢದಲ್ಲಿದೆ. ಇದು ಪೂರ್ವಾಷಾಢ, ಪೂರ್ವ ಫಾಲ್ಗುಣಿ, ಅನುರಾಧ, ಉತ್ತರಾಷಾಢದಲ್ಲಿ ಮರ್ಕ್ಯುರಿ ಇದೆ. ಎಲ್ಲ ಇವರಲ್ಲೇ ಇದ್ದಾವೆ. ಆಮೇಲೆ ಗುರು ಬಂದು ಬುಧನ ನಕ್ಷತ್ರದಲ್ಲಿದೆ. ಶುಕ್ರ ಬಂದು ಮಾರ್ಸ್ ನಕ್ಷತ್ರದಲ್ಲಿದೆ. ಮಾರ್ಸ್ ಅಂದರೆ ಮಂಗಳನ ನಕ್ಷತ್ರದಲ್ಲಿದೆ. ಸೊ ಮಂಗಳ ಈಗ ಮನೆ ಸಿಗೋಂಥ ಸಾಧ್ಯತೆಗಳು ಎಲ್ಲ ರೀತಿಯಿಂದನೂ ಮನೆ ತೊಗೊಂಡ್ಬಿಡ್ಬೇಕಾಯ್ತು. ನೀವು ಇಷ್ಟೊತ್ತಿಗೆ ತೊಗೋಬೇಕಾಯ್ತು, ಇನ್ನೂ ಯಾಕೆ ತೊಗೊಂಡಿಲ್ಲ? ಮಂಗಳ ಮತ್ತು ಶುಕ್ರ ಈಗ 2020 ಕೇತು ಆಗಿದೆ. ಕೇತು 2020 ಕೇತುಂದು ಬಿಟ್ಬಿಡಿ. 2021 ಈ ಅಕ್ಟೋಬರ್ 18ರೊಳಗೆ ನೀವು ಮನೆ ತಗೋಬೇಕು. ಆಮೇಲೆ 2022 ಆಮೇಲೆ ಚಂದ್ರನು ಚೆನ್ನಾಗಿದೆ, ಎಲ್ಲರದ್ದು ಚೆನ್ನಾಗಿದೆ. ಸೊ 2022ರೊಳಗಂತೂ ಮನೆ ತಗೊಳ್ಳೇಬೇಕು. ಏನಾಗ್ತಾ ಇದೆ ನೋಡೋಣ, ಯಾಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಕೊಂಡು. ಮಂಗಳ ಬಂದ್ಬಿಟ್ಟು ಬೇಸಿಕ್ ಮಂಗಳ ಅನುರಾಧ ನಕ್ಷತ್ರದಲ್ಲಿದೆ, ಶನಿ ನಕ್ಷತ್ರದಲ್ಲಿದೆ. ಸೊ ಶನಿ ಬಿಡ್ತಾ ಇದ್ದಾನೆ ಇಲ್ಲ ನೋಡಿದ್ರೆ, ಶನಿ 1 to 11 ಡೆಫಿನೆಟ್ಲಿ. 2 ಅಂದರೆ ದುಡ್ಡು ಕೊಡ್ತಾನೆ, ಲಕ್ಕನ್ನು ಕೊಡ್ತಾನೆ. 1 to 11 ಇದೆ. ಶುಕ್ರ 1, 5, 10 ಇದೆ. ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ. ಬೇರೆ ಇದು ಬೇಸಿಕಲಿ ಏನಾಗಿದೆ ಅಂದರೆ 1, 2 ಹೀ ಈಸ್ ಇನ್ ಸ್ಯಾಟರ್ನ್ 12th ಹೌಸ್. 12th ಹೌಸ್ 11th ಹೌಸಲ್ಲಿ ಇದ್ದಂಗೆ ಇದೆ. 12ರ ಅಧಿಪತಿ ಗುರು. ಗುರು 3 ಅಧಿಪತಿ ಮತ್ತು 12ರ ಅಧಿಪತಿ ಗುರು 3, 12 ಆಗಿದ್ದಾನೆ. ಆಮೇಲೆ 2ರ ಅಧಿಪತಿ ಶನಿ, ಬಾಧಕಾಧಿಪತಿ ಶನಿ ಅಂತ ಕರೆದ್ರೆ, ಈಗ ನೀವು ಶನಿಗೆ ಯಾರಿಗಾದರೂ ಇದನ್ನ ಈ ಕೆಲಸ ಮಾಡೋರಿಗೆ, ಗಾರೆ ಕೆಲಸ ಮಾಡೋರಿಗೆ ಕಬ್ಬಿಣದ ಸಾಮಾನುಗಳನ್ನು ಕೊಡಲಿಕ್ಕೆ ಕೊಟ್ಟರೆ, ಕಬ್ಬಿಣವನ್ನು ದಾನ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ ಒಂದು ಅನಿಸಿಕೆ. ಅಂದರೆ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದರೆ ಅದರಿಂದ ದೂರ ಹೋಗ್ಬೋದು. 12ರ ಅಧಿಪತಿ 3ರಲ್ಲಿದ್ದಾನೆ, 3ರ ಅಧಿಪತಿ 12. ಸೊ ದ್ಯಾಟ್ ಈಸ್ ಫೈನ್. 6ರ ಅಧಿಪತಿಯಲ್ಲಿದ್ದಾನೆ ನೋಡೋಣ. 6ರ ಅಧಿಪತಿ ಬುಧ ಬಂದು ಲಗ್ನದಲ್ಲೇ ಇದ್ದಾನೆ. ಲಗ್ನ 144ಗೆ ಸ್ಟಾರ್ಟ್ ಆಗಿದೆ. 144ಗೆ ಲಗ್ನ ಸ್ಟಾರ್ಟ್ ಆಗಿದೆ. ಸೊ ಲಗ್ನದಲ್ಲೇ ಬುಧ ಇದ್ದಾನೆ. ಅದೇನು ತೊಂದರೆ ಇಲ್ಲ. 6ರ ಅಧಿಪತಿ 1ನೇ ಮನೆಯಲ್ಲಿದ್ದರೆ ಒಳ್ಳೆಯದೇನೆ.
ಕೆ ಪಿದಲ್ಲಿ ಹೋಗಿ ನೋಡೋಣ. ಕೆ ಪಿ ಚಾರ್ಟಲ್ಲಿ 6ರ ಅಧಿಪತಿ 12ರಲ್ಲಿ ಬರ್ತಾನ ಅಂತ. 1:44ಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲ, 6ರ ಅಧಿಪತಿ 1ರಲ್ಲೇ ಇದ್ದಾನೆ. ಶನಿ 11ರಲ್ಲಿದ್ದಾನೆ. ಸೂರ್ಯ ಒಬ್ಬನೇ 12ರಲ್ಲಿದ್ದಾನೆ. ಸೂರ್ಯ ಅಂದರೆ 8ರ ಅಧಿಪತಿ. 8ರ ಅಧಿಪತಿ 12ರಲ್ಲಿದ್ದಾನೆ. ಹಾಗಾಗಿ ಅದನ್ನು ಒಳ್ಳೆ ನೀಚಭಂಗ ರಾಜಯೋಗ ಅಂತ ಕರೀತಾರೆ. ಎಲ್ಲ ರೀತಿಯಿಂದನೂ ಅದು ಚೆನ್ನಾಗಿದೆ. ಬೇಸಿಕಲಿ ಶನಿಶ್ಚರ ಓಂ ಪ್ರಾಂ ಪ್ರೀಂ ಪ್ರೌ ಸಹ ಶನಿಶ್ಚರಾಯ ನಮಃ ಅಂತನಾದರೂ ಹೇಳಿ, ಅಥವಾ ಓಂ ಪ್ರಾಂ ಪ್ರೀಂ ಪ್ರೌ ಸಹ ಶನಿಶ್ಚರಾಯ ಸ್ವಾಹ ಅಂತನಾದರೂ ಹೇಳಿ. ಶನಿ ನಿಮ್ಮ ಲಗ್ನಕ್ಕೆ ಬೇಸಿಕಲಿ ಶನಿಯಿಂದನೇ ದುಡ್ಡು ಬರಬೇಕಾಗಿದ್ದು, ಶನಿ ಮನೆ ಕಟ್ಟಲಿಕ್ಕೆ ಕಾರಣೀಕರ್ತನಾದ ಮಂಗಳ. ಅಂದರೆ ನೀವು ದಾವಣಗೆರೆ ಕಡೆಯವರಾಗಿ ವೀರಭದ್ರ ದೇವರ ಆರಾಧನೆ ಏನಾದ್ರು ಮಾಡ್ತೀರಿ ಅಂತಂದರೆ, ವೀರಭದ್ರ ದೇವರ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ನರಸಿಂಹಸ್ವಾಮಿ ಆರಾಧನೆ ಹೀಗೇನಾದರೂ ಮಾಡಿ ಮನೆ ಕಟ್ಕೊಳ್ಳಿಕ್ಕೆ ಬೇಕಾದರೆ ಒಂದು ಸಂಕಲ್ಪ ಮಾಡಿ, ನಾನು ಮನೆ ಕಟ್ಟಿಸ್ತೀನಿ, ಇದಕ್ಕೆ ನಮ್ಮ ಕಡೆಗೆ ವೀರಭದ್ರ ದೇವ್ರ ಗುಗ್ಗಳ ಮಾಡಿಸ್ತೀವಿ, ಹಾಗೆ ಹೀಗೆ ಅಂತ ಏನಾದ್ರು ಅಂದ್ಕೊಂಡಿರ್ತಾರೆ, ಸಂಕಲ್ಪ ಮಾಡಿಸಿರ್ತಾರೆ. ಆ ಥರ ಸಂಕಲ್ಪ ಮಾಡಿದ್ರೆ ಡೆಫಿನೆಟ್ಲಿ ಮಾಡಿಕೊಳ್ಳೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ. 4ರ ಅಧಿಪತಿ ಬುಧ. 4ರ ಈ ಕಸ್ಪ ವೈಸ್ ನೋಡಿದ್ರೆ 4ರ ಅಧಿಪತಿ ಬುಧ, 6ರ ಅಧಿಪತಿ 1ನೇ ಮನೆಯಲ್ಲಿದ್ದಾನೆ. ಸೊ ಆಮೇಲೆ 11ರ ಅಧಿಪತಿ ಶುಕ್ರ. ಈಗ 11ರ ಅಧಿಪತಿ ಶುಕ್ರ 1, 5, 10 ಅಂತ ಹೇಳ್ತಾನೆ. 1, 5, 10 ಅಂದರೆ ನಿಮಗೆ ಏನೋ ನಿಮ್ಮ ಹಿಡಿದಂಥ ನಿಮಗೆ ಇದೇ ಥರ ಆಗಬೇಕು, ಇದೇ ಥರ ಆಗಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಮೂಡಿರುತ್ತೆ. ಆ ಒಂದು ಭಾವನೆ ಮೂಡಿರೋದಕ್ಕೆ ಏನೋ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಬೇಸಿಕಲಿ ಏನಾದರೂ ಒಂದು ಸಾಧಾರಣ ಅಡೆತಡೆಗಳಿದ್ರೆ, ಅದು ಶನಿಯಿಂದ ಬಂದಂಥ ಅಡೆತಡೆಗಳಿದ್ರೆ ಅದು ಇವರಿಗೆ ಕೊಬ್ಬಣ ದಾನ ಮಾಡೋದ್ರಿಂದ ಮತ್ತು ಓಂ ಪ್ರಾಂ ಪ್ರೀಂ ಪ್ರೌ ಸಹ ಶನೇಶ್ಚರಾಯ ಸ್ವಾಹ ಹೇಳ್ಕೊಳ್ಳೋದ್ರಿಂದ ಆಗಬಹುದು ಅಂತ ನನ್ನ ಒಂದು ಭಾವನೆ ಇದೆ. ನೋಡಿ ಆಗುತ್ತೆ. ಆಮೇಲೆ ಗುರು 1ರಿಂದ 8ರಲ್ಲಿದ್ದಾನೆ ಗುರು. ಮತ್ತು ಗುರು ಮತ್ತು ರಾಹು 3ನೇ ಮನೆಯಲ್ಲಿ ಇರೋದ್ರಿಂದ ನೀವು ಬಹಳ ಮಾತಾಡೋಂಥ, ಗುರು ರಾಹು ಅಂದರೆ ಎಲ್ಲದಕ್ಕೂ ಬಹಳ ಬಹಳ ಅಂತ ಹೇಳುತ್ತೆ. ಆಮೇಲೆ ಗುರು ಕೇತು ಮೇಲೆ ದೃಷ್ಟಿ ಇದೆ, ರಾಹು ಮೇಲೆ ದೃಷ್ಟಿ ಇದೆ. ಅಂದರೆ ನಿಮಗೆ ಬೇಗನೆ ಏನಾಗ್ಬಿಡುತ್ತೆ ಅಂದರೆ ಎಕ್ಸೈಟ್ಮೆಂಟ್ ಬೇಗನೆ ಕಳ್ಕೊಳ್ಳೋಂಥ ಸಾಧ್ಯತೆ. 7, 9 ಅಂದರೆ ಹಿರಿಯರಿಂದ ಆಶೀರ್ವಾದದ ಕೊರತೆ ಸ್ವಲ್ಪ ಇದ್ರೂ ಗುರುವಿನ ದೃಷ್ಟಿ ಅದ್ರ ಮೇಲೆ ಬೀಳೋದ್ರಿಂದ ಅದು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡಿರ್ತೀರಿ. ಸೊ ನನಗೇನಂತ ತೊಂದರೆದಾಯಕವಾಗಿ ಏನೂ ಕಾಣಿಸ್ತಾ ಇಲ್ಲ. ಚಂದ್ರ 8ನೇ ಮನೆಯಲ್ಲಿದೆ. ಚಂದ್ರ 8ನೇ ಮನೆಯಲ್ಲಿರೋದ್ರಿಂದ ಮನಸ್ಸು ಅಂದರೆ ನೀವು ಗಟ್ಟಿ ನಿರ್ಧಾರ ಮಾಡೋದು ಅಥವಾ ಏನೋ ನಿಮ್ಮ ಮನಸ್ಸಿನಲ್ಲೇ ಏನಾದರೂ ಒಂದು ಪ್ರಾಬ್ಲಮ್ಗಳು ಆಗೋ ಸಾಧ್ಯತೆಗಳು ಇದೆ. ಅದನ್ನ ಬಿಟ್ಟರೆ ಐ ಆಮ್ ನಾಟ್ ಸೀಯಿಂಗ್ ಎನಿ ಡಿಫಿಕಲ್ಟಿ. ಬೇಸಿಕ್ ಪ್ಲಾನೆಟ್ ಚಂದ್ರ ಪೂರ್ವ ಫಾಲ್ಗುಣಿಯಲ್ಲಿದ್ದಾನೆ. ಪೂರ್ವ ಫಾಲ್ಗುಣಿ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಸೊ ಆ ರೀತಿಯಿಂದ ನೋಡಿದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ 8ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ 7ರ ಅಧಿಪತಿ 8ರಲ್ಲಿದ್ದಾನೆ. ಸೊ ಅದೊಂದು ಸ್ವಲ್ಪ ಚಂದ್ರನಿಂದ ಮಾನಸಿಕ ಚಾಂಚಲ್ಯತೆ ಏನಾದರೂ ಉಂಟಾಗೋ ಸಾಧ್ಯತೆಗಳಿದ್ದಾವೆ. ಚಂದ್ರ 7ರ ಅಧಿಪತಿ 8ರಲ್ಲಿದ್ದಾನೆ. ಸೊ ಅದೊಂದೇ ಬೇಸಿಕಲಿ ಸ್ವಲ್ಪ ವ್ಯತ್ಯಯ ಅನ್ಬೋದು. ಆಮೇಲೆ ರಾಹು 2, 3, 12 ಕೊಡ್ತಾನೆ. ನಿಮ್ಮಲ್ಲಿ 12 ಬಹಳ ಕಡಿಮೆ ಇದ್ದಾವೆ. ಕೇತು ಮತ್ತು ರಾಹು ಬಿಟ್ಟರೆ ಬೇರೆ ಎಲ್ಲೂ 12 ಕಾಣಿಸ್ತಾನೆ ಇಲ್ಲ. ಸೊ ವ್ಯಯ ಅನ್ನೋದು ಸ್ವಲ್ಪ ಕಡಿಮೆನೇ ಇದೆ ನಿಮಗೆ. 3ನೇ ಮನೆಯಲ್ಲಿ ರಾಹು ಇದ್ದರೆ ನೀವು ಬಹಳ ನಿಮ್ಮ ಮಾತು ಹೆಚ್ಚಿಗೆ ಇರುತ್ತೆ ಅಂತ ನನ್ನ ಒಂದು ಥಿಂಕಿಂಗು.
ನೋಡಿ ಈ ಶನಿಶ್ಚರಂಗೆ ಆರಾಧನೆ ಮಾಡಿ ಆಮೇಲೆ ವೀರಭದ್ರೇಶ್ವರ ಅಥವಾ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಆರಾಧನೆ ಮಾಡಿದ್ರೆ ಬೇಗನೆ ಕೆಲಸ ಕೈಗೂಡ್ಬೋದು. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.